ನಟ ಪ್ರಥಮ್ ಅವ್ರಿಗೆ ಲಾಯರ್ ಜಗದೀಶ್ ಅವರು ಒಂದು ಮಾತು ಹೇಳಿದ್ರು. ಸೊ ಒಳ್ಳೆ ಹುಡುಗ ಪ್ರಥಮ್ ಅನ್ನೋ ಅಂತ ಹೆಸರಿಟ್ಕೊಳ್ಳೋದ್ರ ಬದಲು ಮೀಟ್ ಇಲ್ಲದೆ ಇರೋಂಥ ಪ್ರಥಮ್ ಅಂತ ಇಟ್ಕೋ ಅಂತ. ಅಂದ್ರೆ ಎಲ್ಲೋ ಆ ಮಾತೆ ಪ್ರಥಮ್ ಅವ್ರಿಗೆ ಇನ್ಸ್ಪಿರೇಷನ್ ಆಯ್ತಾ ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥದ್ದು. ನಿನ್ನೆ ಸಾಕಷ್ಟು ಗಂಭೀರವಾಗಿ ಸಾಕಷ್ಟು ವಿಚಾರಗಳನ್ನ ಮಾತನಾಡಿರ್ತಕ್ಕಂಥದ್ದು, ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು, ಮತ್ತೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಈ ಪ್ರಕರಣ ಹೊರಗೆ ಬಂದಿದ್ದು ಲಾಯರ್ ಜಗದೀಶ್ ಅವ್ರ ಮುಖಾಂತರ. ಅಂದ್ರೆ ಅಲ್ಲೋ ಒಳಗೆ ಮುಚ್ಚ ಹಾಕುವಂಥದ್ದು ಅಥವಾ ಸರಿಪಡಿಸ್ಕೊಳ್ಳುವಂಥ ಪ್ಲಾನ್ ನಲ್ಲಿದ್ರು. ಸೊ ಅದು ಹೇಗಾಯ್ತು ಏನೋ ಅಂತದನ್ನು ಮಾತಾಡ್ಸ್ಲಿಕ್ಕೆ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ವಕೀಲ್ ಸಾಬ್ ಸರ್, ಈಗ ಸಾಕಷ್ಟು ಪ್ರಕರಣಗಳ ಬಗ್ಗೆ ಮಾತನಾಡ್ತಾ ಇರ್ತೀರಿ. ನಿಮ್ಮ ಸ್ನೇಹಿತರ ಪ್ರಕರಣ, ನಿಮ್ಮ ಆಪ್ತರ ಪ್ರಕರಣ, ಈ ಪರ್ಟಿಕ್ಯುಲರ್ ದೊಡ್ಡಬಳ್ಳಾಪುರದ ರಾಮಾಯಣ ಪಾಳ್ಯದಲ್ಲಿ ನಡೆದಂತ ಪ್ರಕರಣ ಘಟನೆ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ಆಕ್ಚುಲಿ ಅಲ್ಲಿ ಯಾರೋ ಒಂದು ಹುಡುಗರು 22 ಘಟನೆ ಆಗಿದ್ದು. ಯಾರೋ ದೊಡ್ಡಬಳ್ಳಾಪುರ ಕಾಡಲ್ಲಿರೋ ಐ ಥಿಂಕ್ ಮಾರಮ್ಮನ ದೇವಸ್ಥಾನದ ಓಪನಿಂಗ್ ಸೆರೆಮನಿ ಅಂತ. ದಟ್ ಈಸ್ ವಾಟ್ ದ ಯಾರೋ ಹುಡುಗರು ಫೋನ್ ಮಾಡಿ ನನಗೆ ಒಂದು 24ನೇ ತಾರೀಕು ಈ ಥರ ಅಟ್ಯಾಕ್ ಆಯಿತು ಪ್ರಥಮ್ ಅವ್ರಿಗೆ, ದಯವಾಡಿ ನಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ, ಒಳ್ಳೆ ಹುಡುಗ ಪ್ರಥಮ್, ಹಾಗಾಗಿ ಒಳ್ಳೆ ಹುಡುಗನಿಗೋಸ್ಕರ ನೀವು ಒಂದು ಸ್ವಲ್ಪ ಧ್ವನಿ ಮಾಡಬೇಕು, ಇಲ್ಲಾಂದ್ರೆ ಅವ್ನಿಗೆ ಏನಾದ್ರು ಕೊಲೆಗೆಲೆ ಮಾಡಿಬಿಟ್ಟಾರೆ ಅಂತ ಹೇಳಿದ್ರು. ಏನಪ್ಪ ಆಯಿತು ಅಂತಂದು. ಇಲ್ಲ ಸರ್, ಡ್ರಗರೆಲ್ಲ ಇಟ್ಬಿಟ್ಟಿದ್ರು, ನಾವು ಅಲ್ಲಿದ್ವಿ, ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ದೊಡ್ಡವರು, ನಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ರು ಇನ್ಫಾರ್ಮೇಷನ್ ಕೊಟ್ಟು ಕಟ್ ಮಾಡಿದ್ರು. ಬೇಕಾದ್ರೆ ಪಾಶಾಗೆ ಫೋನ್ ಮಾಡಿ ದೊಡ್ಡಬಳ್ಳಾಪುರ ರೂರಲ್ ಸಬ್ ಇನ್ಸ್ಪೆಕ್ಟರ್ಗೆ ಅಂತಂದ್ರೆ ನಾನು ಪಾಶಾಗೆ ಫೋನ್ ಮಾಡಿದ್ರೆ ಪಾಪ ಅವ್ರು ಎತ್ತಲಿಲ್ಲ, ವಾಪಸ್ ಅವರೇ ಮಾಡಿದ್ರು. ಕೇಳಿದ್ಗೆ ಹೌದು ಸರ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ಆಗಿದೆ, ನಾವು ಸತತವಾಗಿ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವರು ಅದೇ ಜ್ವರ ಏನೋ ಬಂದಿದೆ, ನಂಗೆ ಒಂದು ಸಮಯ ಕೊಡಿ ಅಂತ ಮುಂದೆ ಆಗ್ತಾ ಇದ್ದಾರೆ ಅಂತಂದರು. ಸರ್ ಸುವಮೋಟ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಸುವಮೋಟ ಮಾಡಿ ಸರ್, ಹುಡುಗ ಭಯ ಬಿದ್ದಿದ್ದಾನೆ ಅಲ್ವಾ, ನೀವೇ ಸುವಮೋಟ, ನಿಮ್ಗೆ ಹೆಂಗಿರು ಗೊತ್ತಲ್ವಾ, ಇಂಗ್ರೀಡಿಯೆಂಟ್ಸ್ ತೊಗೊಂಡು ಒಂದು ಸುವಮೋಟ ಮಾಡಿ, ನಿಮ್ಮ ಪವರ್ಸ್ ಇದೆಯಲ್ವಲ್ಲ. ಅಲ್ಲ ಸರ್ ಕರೆಕ್ಟು, ಬಟ್ ಸುವಮೋಟ ಮಾಡೋದು ಏನಾಗುತ್ತೆ ಅಂದರೆ ಜವಾಬ್ದಾರಿ ನಮ್ಮ ಮೇಲೆ ಹಾಕೊಬೇಕಾಗತ್ತೆ, ಕಂಪ್ಲೇಂಟ್ ಏನು ಜವಾಬ್ದಾರಿ ಇರೋಲ್ಲ. ಬಟ್ ಅಲ್ಟಿಮೇಟ್ಲಿ ಅಷ್ಟು ಶೋ ಇಂಟ್ರೆಸ್ಟ್ ನೋಡೋಣ ಸರ್, ಪ್ರಯತ್ನ ಬೀಳ್ತೀವಿ, ಆಗಲೇ ಇಲ್ಲ ಅಂದಾಗ SP ಹತ್ರ ಮಾತಾಡಿ ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ ಅಂತಂದ್ರು. ಸರಿ, ನಾನೇನು ಮಾಡಿದೆ, ಇದು ಅಡ್ಗೋಡ ಮೇಲೆ ದೀಪ ಇಟ್ಟಂಗೆಲ್ಲ ಏನು ಮಾಡಿದೆ, ಪ್ರಥಮ್ ಅವ್ರಿಗೆ ಈ ಥರ ಏನೋ ಒಂದು ಅಟ್ಯಾಕ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತೇಳಿ ಒಂದು ಲೈವ್ ಹೊಡೆದೆ ಆತ. ಅಷ್ಟೊತ್ತಿಗೆ ಇವನಿಗೆ ಫೋನ್ ಮಾಡಿದೆ, ಒಳ್ಳೆ ಹುಡುಗನಿಗೆ ಫೋನ್ ಮಾಡಿ, ಫೋನ್ ಎತ್ತಾ ಇಲ್ಲ. ಆಮೇಲೆ ಈ ಲೈವ್ ಹೊಡಿತಾ ಇದ್ದೀನಿ, ಹಂಗೆ ಫೋನ್ ಬರ್ತಾ ಇದೆ, ಪ್ರಥಮ್ ಅಂತ. ನಂಗೆ ಕಟ್ ಮಾಡಿ ಆಮೇಲೆ ಆತನೇ ಮಾಡ್ದ. ಇದಕ್ಕೆ ಅದೇ ಗೊತ್ತಲ್ಲ. ಎಸ್ ಸರ್, ಈಗ ಪ್ರಥಮ್ ಫೋನ್ ಮಾಡಿದ್ರು, ನೀವು ಮಾಡಿದ್ರು ಅನ್ನೋಂಥ ಕುತೂಹಲ ಇರುವಂಥದ್ದು ಒಂದು ಕಡೆ. ಆದ್ರೆ ಈ ಘಟನೆ ಫಸ್ಟ್ ನಿಮ್ಗೆ ತಲುಪಿದ್ದು ಅಲ್ವಾ, ಅದನ್ನ ಎಲ್ಲೋ ಅಂದ್ರೆ ಅವ್ರು ಒಳಗೆ ಮಾತನಾಡಿ ಸರಿ ಮಾಡ್ಕೊಳ್ಳುವಂತ ಪ್ಲಾನ್ ನಲ್ಲಿ ಇದ್ರೇನು. ಸೊ ನೀವು ಅದನ್ನ ಹೊರಗೆ ತಂದ್ರಿ, ಆ ಆಡಿಯೋನ ಅವರು ಪ್ರಥಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ತಾರೆ. ಸೊ ನಂಬಿಕೆ ಇಟ್ಟು ಮಾತಾಡದೆ ಎಲ್ಲೋ ರೆಕಾರ್ಡ್ ಮಾಡ್ಕೊಂಡ್ರು ಅನ್ನೋ ತರದ್ದು, ಇದನ್ನ ಹೆಂಗ್ ಪರಿಗಣಿಸ್ತಾ ಇದ್ರಿ ಅಂತ? ಅಡ್ವೊಕೇಟ್ ಆಗಿ ಡ್ರ್ಯಾಗರ್ ಇಟ್ ಅನ್ನೋ ವಿಚಾರ ಇದೆಯಲ್ಲ, ಇಟ್ ಈಸ್ ನಾಟ್ ಅ ಕನ್ಸರ್ನ್ ಟು ಓನ್ಲಿ ಪ್ರಥಮ್, ಇಟ್ಸ್ ಎ ಈವಿಲ್ ಟು ಸೊಸೈಟಿ. ಸಮಾಜಕ್ಕೆ ಅದೊಂದು ಘಾತುಕ. ಕಪಾಳಕ್ಕೊಂದು 2 ಡೇಟ್ ಹೊಡೆದು ಬಿಟ್ಟು ಒಬ್ರಿಗೊಬ್ಬರು ಹಿಡ್ಕೊಂಡು ಕೆಳಗೆ ಬಿದ್ದಿದ್ರು ಕೂಡ ನಾನು ಇದನ್ನ ಪೊಲೀಸವ್ರಿಗೂ ಹೇಳ್ತಾ ಇರಲಿಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ಎಲ್ಲೂ ಹೇಳ್ತಾ ಇರಲಿಲ್ಲ. ವೆನ್ ಇಟ್ ಕಮ್ ಟು ಯೂಸಿಂಗ್ ಆರ್ಮ್ಸ್, ಪರ್ಟಿಕ್ಯುಲರ್ ಆಗಿ ನಮ್ಮ ಕಾನೂನಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ. ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ನೀವು ಯಾವುದೇ ವೆಪನನ್ನು ಪ್ರಾಣ ತೆಗಿಲಿಕ್ಕೆ ಬಳಸಿದ್ರೆ ದಟ್ ಈಕ್ವಲ್ಸ್ ಟು ದಟ್. ಸೊ ಈಗ ಆರ್ಮ್ಸ್ ಇಟ್ಬಿಟ್ಟು ಅವನಿಗೆ ಅವನೇ ಹೇಳ್ತಾನೆ ಡ್ರ್ಯಾಗರು, ಆಮೇಲೆ ಒಳಗಡೆ ಇಟ್ಟರೆ ಕಳ್ಳೆಲ್ಲ ಈಚೆಗೆ ಬರ್ತವೆ ಅಂತ ಆತನೇ ಹೇಳ್ತಾನೆ. ಸೊ ಆ ಥರ ಹೇಳದ ಮೇಲೆ ಆಮೇಲೆ ನಾನು ಕೇಳಿದೆ ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತಂದರೆ ಒಂದು 2 ದಿವಸ ಸಮಯ ಬೇಕು ಅಂದ. ಐ ವೇಟೆಡ್ ಫಾರ್ 1 ಡೇ. ನಾನು ಒಂದು ದಿವಸ ವೆಯ್ಟ್ ಮಾಡಿದೆ. ಅಕಸ್ಮಾತು ಏನೂ ಆಗೋದು ಬೇಡ, ಯಾವಾಗ ಒಂದ್ಸತಿ ಪ್ರಥಮ್ ಕೊಲೆ ಆಗ್ಬಿಟ್ಟ. ನನ್ನ ಹತ್ರ ಲಾಂಗ್ ಆಗಿ 30 ನಿಮಿಷ ಮಾತಾಡಿದ್ದಾನೆ. CDR ಎತ್ಕೊಂತಾರೆ, ಪೊಲೀಸವ್ರು ಕರೀತಾರೆ, ನನಗೊಂದು ನೋಟಿಸ್ ಕೊಡ್ತಾರೆ, ಅರ್ಧ ಗಂಟೆ ಏನು ಮಾತಾಡ್ದ ಅಂತ ಹೇಳ್ತಾರೆ. ಹ್ಞೂ ಸರ್ ಡ್ರ್ಯಾಗರ್ ಆಗ್ತೀರ, ಏನು ದೊಡ್ಡ ಮನುಷ್ಯ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಮ್ಗೊಂದು ಮಾಹಿತಿ ಹೇಳ್ಬಾರ್ದ ಅಂತ ಪೊಲೀಸರು ಕೇಳಿದ್ರೆ ಏನೂ ಆಗಲ್ಲ ಅಂತ ಇಟ್ಕೊಳ್ಳಿ, ಬಿಡಾಯ ಫೋನ್ ಮಾಡ್ದ ಅಂತ ಹೇಳ್ಬೋದು. ಬಟ್ ಆದರೂ ನೈತಿಕವಾಗಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆಯಾ. ಈತ ಅಲ್ಲಿ ನಡೆದಿದ್ದನ್ನು ನಾನು ಕಿವಿಗೆ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಪ್ರಥಮ್. ಈಗ ಹೇಳ್ತಾನೆ ನಂಬಿಕೆ ಇಟ್ಟು ಯಾಕೆ ಮಾತಾಡ್ತೀಯಾ, ನಂಬಿಕೆ ಇಟ್ಟು ಹೌದು ಆ ಇನ್ಸಿಡೆಂಟ್ ಆಯಿತು ಅಂತ ಇಡ್ಬೋದಾಗಿತ್ತು. ನಾನು ಏನಾಯ್ತು ಪ್ರಥಮ್ ಇದೊಂದು ಇಲ್ಲ ಫುಲ್ ಡಿಟೇಲಾಗಿ ಹೇಳ್ತಾನೆ. ಏನಕ್ಕೆ ಅಂದರೆ ಆತನಿಗೆ ಗೊತ್ತು ಇದು ರೆಕಾರ್ಡ್ ಆಗ್ತಾ ಇದೆ. ಜಗದೀಶ್ ಅವ್ರಿಗೆ ಹೇಳಿದ್ರೆ ಎಲ್ಲೋ ಅಪ್ಪಿತಪ್ಪಿ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ ಎಮೋಷನಲ್ ಆಗಿ ಅಂತ ಆತನಿಗೆ ಗೊತ್ತು. ನನ್ನ ಸ್ಟಡಿ ಮಾಡಿದ್ದಾನೆ. ಐ ಥಿಂಕ್ ಒಂದು ದಿನಲ್ಲಿ ದುರ್ಬಳಕೆ ಮಾಡ್ಕೊಂಡ ಅಂತ ಅನ್ಸುತ್ತೆ. ಈಗ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಂತ ಅನ್ಸುತ್ತೆ ಸರ್. ಎಸ್ ಸರ್, ಈಗ ಅಂದ್ರೆ ಅದೇ ಈಗ ನಮಗೂ ಅಂಥದ್ದೊಂದು ವಿಚಾರ ಇರುತ್ತೆ. ಈಗ ಎಲ್ಲೋ ಮಾತಾಡ್ಬೋದಿತ್ತು, ಯಾರ್ದಾರು ಮುಂದೆ ಹೇಳ್ಬೋದಿತ್ತು. ಲಾಯರ್ ಜಗದೀಶ್ ಅವ್ರ ಹತ್ರ ಮಾತಾಡಿದ್ರೆ ಅದು ಹೊರಗೆ ಬರುತ್ತೆ, ಆ ಮುಖಾಂತರ ಬರ್ಲಿ ಅನ್ನೋಂಥ ಉದ್ದೇಶನೇ ಇತ್ತ ಅಂತ ಅನಿಸ್ತಿದ್ಯಾ ಹೆಂಗೆ ಅಂತ? ಇಂಟೆನ್ಷನ್ ಅವನಿಗೆ ನಾನು ಆಚೆ ಹೇಳಲಿ ಅಂತ. ಯಾಕಂದ್ರೆ 2 ದಿವಸದಿಂದ ಮೈಗ್ರೇನ್ ಬಂದಿದೆ ಅಂತಂದ್ರು. ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಕೇಳಿದ್ರು ಅಷ್ಟೇ, ಸರ್ ನಾವು ವಾಟ್ಸಪ್ ಆಗ್ತಾ ಇದೀವಿ, ಕಾಲ್ ಮಾಡ್ತಾ ಇದೀವಿ, ಆತ ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬರ್ತೀನಿ ಅಂತ ಅವರು ಹೇಳಿದ್ರು. ಸರ್ ಬಂದೊಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಡೆಫಿನೆಟ್ಲಿ ನಾವು ಆ್ಯಕ್ಷನ್ ಮಾಡ್ತೀವಿ ಅಂತ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಹೇಳಿದ್ರು. ಈತನೂ ಅಷ್ಟೇ ನಂಗೆ ಮೈಗ್ರೇನ್, ನಾನು ಹೇಳಿದೆ ಈಗಲಾರು ಕೊಡು ಪ್ರಥಮ್ ಅಂತ ನಾನು ಫೋನಲ್ಲಿ ಕೇಳ್ತೀನಿ. ಈಗಲಾರು ಇಲ್ಲ ಒಂದು 2 ದಿವಸ ತಾಳಿ ನನಗೆ ಗೊತ್ತಿಲ್ಲ ಏನು ತಾಳೋದೋ ಏನೋ ಗೊತ್ತಿಲ್ಲ ಸರ್. ನಮಗೆ ನೋಡಿ ಸರ್ ನೈತಿಕವಾಗಿ ಒಂದು ಜವಾಬ್ದಾರಿ ಇದೆ. ಆತ ನನಗೆ ಫೋನ್ ಮಾಡಿ
ಹೌದು ಸರ್ ಆಯಿತು ಬಿಡಾಕಿ ನೀವು ಯಾಕೆ ತಲೆ ಕೆಡಿಸ್ಕೊಂಬಿಡಿ ಅಂದ್ಬಿಟ್ಟು ನಾನು ಏನು ಮಾತಾಡ್ತಾ ಇರಲ್ಲ. ಫುಲ್ ಬ್ರೀಫಾಗಿ ಸ್ಟೋರಿ ಹೇಳಿದ್ದಾನೆ. ಹೆಂಗೆ ಹೇಳಿದ್ದಾನೆ ಅಂತಂದರೆ ಪೊಲೀಸವ್ರ ಮುಂದೆ 161 ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತಾರೋ ಹಂಗೆ ಹೇಳಿದ್ದಾನೆ ಕಂಪ್ಲೇನೆಂಟು. ಸೊ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೇನೆ. ಅದನ್ನ ಪ್ರಕಾರ ಇದು ಪ್ರವೇಶನೀಯ ಇರ್ಬೋದು. ಬಟ್ ವೆನ್ ಇಟ್ ಕಮ್ ಟು ಯಾರ್ದೋ ಒಂದು ಪ್ರಾಣ ತೆಗೆಯುವಂಥ ವಿಚಾರ ಆದಾಗ ಡೆಫಿನೆಟ್ಲಿ ನಾನು ಪೊಲೀಸವ್ರ ಗಮನಕ್ಕೆ, ಸಮಾಜ ಗಮನಕ್ಕೆ ತರಬೇಕಾಗಿದ್ದು ಸರ್ ನನ್ನ ಜವಾಬ್ದಾರಿ ತಂದಿದ್ದೀನಿ. ಜನರಿಗೆ ಇಷ್ಟ ಆಗಿದೆ. ಜೊತೆಯಲ್ಲಿ ಇನ್ನೊಂದು ಇನ್ಸಿಡೆಂಟು, ಎಷ್ಟು ಬೇಜವಾಬ್ದಾರಿ ಪ್ರಥಮ್ ಅಂತ ಹೇಳಲಿಕ್ಕೆ ಅಂದರೆ, ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಬೇಜವಾಬ್ದಾರಿ ಅಂತ ಹೇಳೋಕ್ಕೆ ಏನು ಕಾರಣ ಅಂತಂದರೆ, ಇವನು 22ನೇ ತಾರೀಕು ನಡೆದದನ್ನು 22ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ರಮ್ಯಾ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಈಗ ಏನಾಯಿತು, ಡ್ರ್ಯಾಗರ್ ಇಟ್ಟದಾಗ ಇವನು ಯಾವಾಗ ಭಯ ಬಿದ್ದು ಹೋಗಿ ಔಚ್ಕಣ್ಣು, ಅವಾಗ ಏನಾಯಿತು, ಡ್ರ್ಯಾಗರ್ ಇಟ್ಟು ಅಂತ ಗ್ಯಾಂಗ್ಗಳು ಅವರ ಒಂದು ನೆಟ್ವರ್ಕ್ ಏನಿದೆ, ಬಿಡೋ ಮಗ ಡ್ರ್ಯಾಗರ್ ಇಟ್ಟರೆ ಕಂಪ್ಲೇಂಟ್ ಆಗಲ್ಲ ಅಂತಂದರೆ ರಮ್ಯಾ ಹಿಂದೆ ರಮ್ಯಾ ಇನ್ಸಿಡೆಂಟ್ 100% ಆಗ್ತಾ ಇರಲಿಲ್ಲ. ಈತ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇದು ಸಮಾಜಕ್ಕೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕ್ರಮ ತಗೊಂಡಿದ್ದರೆ ಇದಾಗ್ತಾ ಇರಲಿಲ್ಲ. ಈತ ಒಳ್ಳೆ ಗುಳ್ಳೆ ನರಿ ಥರ ಬಚ್ಚಿಕೊಂಡು ಆ ರಮ್ಯಾ ನೆನ್ನೆ ಟ್ರೋಲ್ ಆಗುತ್ತೆ, ಸಾಯಂಕಾಲ ಪೊಲೀಸ್ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಅವು ಹೆಣ್ಣು ಮಗಳು ಸ್ಟ್ರಾಂಗ್ ಅಂತ ಹೇಳ್ತೀವಿ, ಇವನು ಒಳ್ಳೆ ಹುಡುಗ ಅಂತೀನಿ. ಒಳ್ಳೆ ಹುಡುಗ ಅಲ್ಲ, ಮೀಟ್ರಿಲ್ದ ಹುಡುಗ ಅಂತ ಇಟ್ಕಂತ ನಾನೇ ಹೇಳಿದ್ದು. ಸರ್, ಈಗ ಪ್ರಥಮ್ ಜೊತೆಗೆ ರಕ್ಷಕ್ ಕೂಡ ಇದ್ರು. ಸೊ ರಕ್ಷಕ್ ಅವ್ರ ಬಗ್ಗೆ ಏನ್ ಮಾಹಿತಿ ಇತ್ತು ನಿಮ್ಗೆ? ಸೊ ಈಗ ಅಲ್ಲೇ ಇಲ್ಲೊಂದ್ ಕಡೆ ಆರಂಭದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಪ್ರಥಮ್ ಹೇಳ್ತಾ ಇರೋಂಥದ್ದು ರಕ್ಷಕ್ ಅಲ್ಲೇ ಇದ್ರು, ಅವ್ರು ನಾನು ಸೇವ್ ಮಾಡ್ಲಿಲ್ಲ, ಕಾಪಾಡ್ಲಿಲ್ಲ, ಹೇಳ್ಬೋದಿತ್ತು ಅಂತ. ಆ ರೌಡಿಗಳ ಪರಿಚಯ ಇವ್ರಿಗೆ ಮುಂಚೆ ಇತ್ತು ಅನ್ನೋಂಥದ್ದು ಇತ್ತಾ ಇಲ್ವಾ? ರಕ್ಷಕ್ ಅವ್ರಿಗೆ ಆ ಯಶಸ್ವಿನಿ ಅನ್ನೋರ್ ಪರಿಚಯ ಇತ್ತು ಅಂತ ಕೂಡ ಹೇಳ್ತಾರೆ. ಅದನ್ನ ಹೆಂಗ್ ಕನ್ಸಿಡರ್ ಮಾಡಿದ್ರಿ? ರಕ್ಷಕ್ ಜೊತೆ ಇರೋರೆಲ್ಲ ಪರೋಡಿಗಳು. ರಕ್ಷಕ್ ಜೊತೆ ಇರೋರೆಲ್ಲ ಈ ದರ್ಶನ್ ಅಂಧಾಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಪರೋಡಿಗಳು, ರೌಡಿಗಳು. ನಾನು ಇವನ್ನೇಪ್ಪ ನೋಡಿರೋದು. ಅವನು ತನ್ನನ್ನು ಸೆಲೆಬ್ರಿಟಿ ಅನ್ಕಂತಾನೆ. ರಕ್ಷಕರು ಹೇಳ್ತಾನೆ ನಾವು ಸೆಲೆಬ್ರಿಟಿ. ಖಂಡಿತ ಸೆಲೆಬ್ರಿಟಿ ಅಂತ ಸಮಾಜ ಹೇಳ್ಬೇಕು, ಮಾಧ್ಯಮ ಹೇಳ್ಬೇಕು, ನಾವು ಹೇಳ್ಬೇಕು. ನೀನು ಕರ್ಕೊಂಬಿಟ್ರೆ ಸೆಲೆಬ್ರಿಟಿ ಅಂತ ಯಾವ ಸೀಮೆ ಸೆಲೆಬ್ರಿಟಿ ನೀನು? ಅವನನ್ನು ಕರ್ಕೊಂಡೋಗಿ ಡ್ರ್ಯಾಗರ್ ಮುಂದೆ ಬಿಡ್ತೀಯಾ ಅಂತಂದ್ರೆ ನೀನು ಸೆಲೆಬ್ರಿಟಿನ? ನೀನೊಬ್ಬ ಕ್ರಿಮಿನಲ್ಲು. ಇವನು ರಕ್ಷಾ ಬುಲೆಟಿನ್ ಮಗನು, ಇವನೊಬ್ಬ ಕ್ರಿಮಿನಲ್. ಅವ್ರ ಅಪ್ಪ ಇರೋದ್ರಲ್ಲಿ ಏನೋ ಕಾಮಿಡಿ ಗಿಡಿ ಮಾಡ್ಕೊಂಡು ಪಾಪ ಅವ್ರು ಹೊಟ್ಟೆ ಬಾಡ್ಗೆ ಹೋಗಿ ಇವತ್ತು ಈ ಪ್ರಪಂಚದಲ್ಲಿಲ್ಲ. ನಮಗೆ ಅವ್ರ ತಂದೆ ಬಗ್ಗೆ ಗೌರವ ಇದೆ. ಬಟ್ ಅವ್ರ ತಂದೆ ಹೆಸರು ಬಳಸ್ಕೊಂಡು ಇವ್ನು ಸೆಲೆಬ್ರಿಟಿ ಅನ್ಕೊಂಡು ಇನ್ನು ಮೀಸಿಗಳಿನ್ನ ಸಿಗಿಡ್ತಾವೆ. ಆವಾಗಲೇ ಈ ಬಾಳಿದ್ರೆ, ಈ ಮೊಳಕೆನಲ್ಲೇ ಈ ಬಾಳಿದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಆಸ್ತಿ ಆ ಥರ, ಅಥವಾ ನಾಳೆ ದಿವಸ ಬೇಕಾದ್ರೆ ಅಂಡರ್ವರ್ಲ್ಡ್ನೇ ಕರ್ಕೊಂಬಂದು ಈ ದರ್ಶನ್ ಹಿಂಗೆ ಮಾಡೋನು ಅದಕ್ಕಿಂತ ಅಪ್ಪನಾಗಿ ಇಂಥವ್ರು ಮಾಡ್ತಾರೆ. ದಯಮಾಡಿ ನನ್ನ ಸಮಾಜಕ್ಕೆ ಕೇಳೋದೇನು ಅಂತಂದರೆ, ಇಂಥ ಬುಲೆಟ್ ಮಗನಂಥವ್ರನ್ನ ಬೆಳೆಸಬೇಡಿ, ಅವ್ರ ಫಿಲಮ್ಗಳನ್ನ ಧಿಕ್ಕರಿಸಿ. ನನ್ನ ರಿಕ್ವೆಸ್ಟ್ ಇದು. ಯಾಕಂತಂದರೆ ಇರೋ ಒಬ್ಬ ದರ್ಶನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಇಂಡಸ್ಟ್ರಿನಲ್ಲಿ. ಈ ಖ್ಯಾತೆ ಇನ್ನೊಂದು ಖ್ಯಾತೆ ಬಂತು ಅಂದರೆ ಇಂಡಸ್ಟ್ರಿ ಗತಿ ಏನಾಗ್ತದೆ? ಅಂಡರ್ ವರ್ಲ್ಡ್ಗಳು, ಮಾಫಿಯಾಗಳು ನಮ್ಮ ಬಾಲಿವುಡ್ಡಲ್ಲಿ ಅವರವಲ್ಲ, ಅಂಡರ್ ವರ್ಲ್ಡ್ಗಳು ಅಲ್ಲಿ ಬಾಲಿವುಡನ್ನು ಮೇಂಟೈನ್ ಮಾಡ್ತಾವಂತೆ. ಮೋಸ್ಟ್ಲಿ ಆ ಪ್ಯಾಟ್ರನ್ನ ಇವನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟವನೆ ದರ್ಶನ್ನು, ಇವನು ಅದನ್ನು ಮುಂದುವರ್ಸ್ಕೊಂತವನೆ. ಸರ್, ಈಗ ಅದೇ ಸೆಲೆಬ್ರಿಟಿಗಳಿಗೆ ಬೇಗ ಒಂದು ವರ್ಚಸ್ಸಿಗೆ ಬರಬೇಕು, ಬೇಗ ಒಂದು ಹೆಸರನ್ನ ಮಾಡಬೇಕು, ಮತ್ತೆ ನಮ್ಮ ಸುತ್ತ ಒಂದು ಗ್ಯಾಂಗ್ ಇರಬೇಕು ಅನ್ನೋಂತಹ ಈ ಕಾನ್ಸೆಪ್ಟು ತುಂಬ ಅರ್ಲಿ ಸ್ಟೇಜಲ್ಲಿ ಏಜಲ್ಲಿ ಬಿಲ್ಡ್ ಆಗ್ತಾ ಇದೆ ಅಂತ ಅನಿಸಿದೆ ಸ್ಯಾಂಡಲ್ವುಡ್ ಅಲ್ಲಿ. ಹೆಂಗೆ ಅಂತ ಈಸ್ ಟೇಕಿಂಗ್ ಓನ್ಲಿ ರಕ್ಷಾ ಬುಲೆಟ್ ಅಂತ ಏನು ಇಟ್ಕೊಂಡವನೆ, ಹೆಸರಿಗೆ ಸರ್ಗನೇಮ ಬುಲೆಟ್ ಏನು ಸರ್ ಅದು? ಗನ್ ಅಂತ ಇಟ್ಕೊಂಡು ಕೇಳಿ ಅವನನ್ನ, ಏನು ಅವಶ್ಯಕತೆ ಇದೆಯಾ ಅದೆಲ್ಲ? ಏನು ಬುಲೆಟ್ ಒಬ್ಬರ ಹತ್ರನೇನಾ? ನಮ್ಮ ಹತ್ರ 4 ಡಜನ್ ಬುಲೆಟ್ ಅವೆ ನಮ್ಮ ಹತ್ರ, ಲೆಕ್ಕ ಕಂಡ್ರೆ ಸರ್. ಇದೆಲ್ಲ ಏನು ಗೊತ್ತಾ, ಪಬ್ಲಿಸಿಟಿಗಳಿಗೆ. ಇನ್ನು ಈ ಮೀಸೆ ಚಿಗುರ್ದಿರೋ ಏಜಲ್ಲಿ ನಾನು ಹೀರೋ ಅಂತ ಬಿಂಬಿಸೋದು. ದರ್ಶನ್, ರಚಿತಾರಾಮ್ ಬಿಟ್ಟರೆ ನಮ್ಮದೇ ಗ್ಯಾಂಗು ಏನು ಸರ್ ಇವೆಲ್ಲ? ಏನು ಸರ್ ಪ್ರಮೋಷನ್ಸು? ಅವೆಲ್ಲ ಪೇಡ್ ಪ್ರಮೋಷನ್ಸ್ ನಮಗೆಲ್ಲ ಗೊತ್ತು. ಅವ್ನ ವ್ಯೂಸ್ ಕೂಡ ಪೇಡ್ ವ್ಯೂಸ್ ಅಂತಲೂ ಗೊತ್ತಿದೆ ನಮಗೆ. ಈ ರೀತಿ ಬೂಟಾಟಿಕೆಗಳು ಮಾಡ್ಕೊಂಡು ತಗೊಂಡಾಗ ಅವ್ನು ಪ್ರಥಮನ್ನ ಡ್ರ್ಯಾಗರ್ ಮುಂದೆ ಬಿಟ್ಟವನೆ, ಕೈ ಕಟ್ಕೊಂಡು ನಿಂತ್ಕೊಂಡವನೆ ಅಂತಂದರೆ ಇವನು ಯಾವ ಸೀಮೆ ಸೆಲೆಬ್ರಿಟಿ? ಇವನನ್ನು ನಿಜವಾಗ್ಲೂ ನಟ, ಇವನನ್ನು ಪ್ರಮೋಟ್ ಮಾಡೋಂಥ ಅವಶ್ಯಕತೆ ಇದೆ ರಕ್ಷಕನ. ಅವ್ನು ತಗೊಂಡ್ಬಿಟ್ಟು ಪರ್ಟಿಕ್ಯುಲರ್ ರಕ್ಷಕ ಹೇಳ್ತಾ ಇದ್ದೀನಿ. ಹೆಸರು ರಕ್ಷಕ ಅಂತ ಇಟ್ಕೊಂಡವನೆ, ರಕ್ಷೆ ಮಾಡಬೇಕು. ನಿಜವಾಗ ಆ ಹೆಸರನ್ನ ಕಿತ್ತು ಬಿದ್ದಾಕ್ಬೇಕು ಸರ್ ಇವರೆಲ್ಲ. ಅಲ್ಲ ಅಂದ್ರೆ ಅವ್ರಿಗೂ ಕೂಡ ಗಮನಕ್ಕೆ ಇರಲಿಲ್ಲ ಅವ್ರು ಯಾರು ಅನ್ನೋಂಥದ್ದು. ಅವ್ರಿಗೆ ಏನಂದ್ರೆ ಭಯ ಇತ್ತು ಅನ್ನೋಂಥ ವಿಚಾರನ ಹೇಳ್ತಾರೆ ಸರ್. ಅಲ್ಲಿಗೆ ಹೋಗ್ಬೇಕಾದ್ರೆ ರಕ್ಷಕ್ಕೆ ಗೊತ್ತಿತ್ತು ಇವರು ಅಲ್ಲಿದ್ದಾರೆ ಅಂತ. ರಕ್ಷಕ್ಕು ಕರ್ಕೊಂಡೋಗಿದ್ದಾನೆ, ಈಸ್ ಎ ಕ್ಯಾರಿ ಓವರ್. ಪ್ರಥಮನ್ನ ಕರ್ಕೊಂಡೋಗಿದ್ದೆ ಅವನು. ರಕ್ಷಕ್ಕೆ ಎಲ್ಲ ಮಾಹಿತಿ ಇತ್ತು. ಅವನಿಲ್ಲ ಅಂತೇಳಿ ನಾವು ಮಾಹಿತಿ ಕೊಡ್ತೀವಿ.